ನಿನ್ನೆಷ್ಟೇ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಯಿತು. ಆ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ಸೋಲಿನ ಸಮರದ ಬಗ್ಗೆ ಮಾತುಕತೆ ಆಯಿತು. ಬಿಜೆಪಿ ಕೋರ್ ಕಮಿಟಿಯಲ್ಲಿ ಸಂಡೂರು ಸೋಲಿನ ಸಮರ. ಪವರ್ ಟಿವಿಗೆ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಫುಲ್ ರಾಂಗ್ ಆಗಿದ್ರು ಶ್ರೀರಾಮುಲು. ಪವರ್ ಟಿವಿಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮ್ಮನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಜನಾರ್ದನ ರೆಡ್ಡಿ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಉಸ್ತುವಾರಿ ಮಾತನಾಡಿದ್ರು ಕೂಡ ವಿಜೇಂದ್ರ ಬಾಯ್ ಬಿಡ್ಲಿಲ್ಲ, ಸುಮ್ಮನೆ ಇದ್ರು. ನಿನ್ನೆಯ ಬಿಜೆಪಿ ಕೋರ್ ಕಮಿಟಿ ಸಭೆ ವೇಳೆ ಶ್ರೀರಾಮುಲು ಅವರು ರೊಚ್ಚಿಗೆದ್ದಿದ್ರು ಸಂಡೂರಿನ ವಿಚಾರವಾಗಿ, ಸಂಡೂರಿನ ಬೈ ಎಲೆಕ್ಷನ್ ವಿಚಾರವಾಗಿ. ರಾಮುಲು ಅವರಿಂದಲೇ ಸಂಡೂರು ಸೋಲು ಅಂತ ಅಗರ್ವಾಲ್ ಹೇಳಿದ್ರು. ಆಗ ನಾನು ರಾಧಾ ಮೋಹನ್ ದಾಸ್ ಅವರ ಮಾತಿಗೆ ವಿರೋಧಿಸಿದೆ, ನನ್ನಿಂದ ಅಲ್ಲ ಅಂತ ಹೇಳಿ ಎಲ್ಲ ವಿಚಾರಗಳನ್ನ ಹೈಕಮಾಂಡ್ ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ. ನಾನು ಪಾರ್ಟಿಯಲ್ಲಿ ಇರು ಅಂದ್ರೆ ಇರ್ತೀನಿ, ಹೋಗು ಅಂದ್ರೆ ಹೋಗ್ತೀನಿ ಅಂತ ಹೇಳಿದೆ. ಅದ್ರಲ್ಲಿ ಏನ್ ತಪ್ಪಿದೆ? ಪ್ರಧಾನಿ ಮೋದಿ, ಅಮಿತ್ ಶಾ, ಗಡ್ಕರಿ, ರಾಜನಾಥ್ ಸಿಂಗ್, ಜೆ ಪಿ ನಡ್ಡಾ ಅವ್ರಿಗೂ ಕೂಡ ಹೋಗಿ ನಾನು ಈ ವಿಚಾರವನ್ನ ಹೇಳಿ ಬರ್ತೀನಿ ಅಂತ ಶ್ರೀರಾಮುಲು ಪವರ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಗರ್ವಾಲ್ ಹೇಳುವಾಗ ಅನೇಕರು ನನ್ನ ಬೆಂಬಲಕ್ಕೆ ಬಂದ್ರು, ಆದ್ರೆ ಅದ್ಯಾಕೋ ಏನೋ ಅಧ್ಯಕ್ಷ ವಿಜೇಂದ್ರ ಅವರು ನನ್ನ ಬೆಂಬಲಕ್ಕೆ ಬರಲಿಲ್ಲ, ಏನೂ ಬಾಯ್ ಬಿಡ್ಲಿಲ್ಲ, ಸುಮ್ಮನೆ ಕುತ್ಕೊಂಡಿದ್ರು. ಬಹುಶಃ ಜನಾರ್ದನ್ ರೆಡ್ಡಿ ಮಾತನ್ನ ಅವರು ಕೇಳಿದ್ದಾರೆ ಅಂತ ಅನ್ಸುತ್ತೆ. ಇತ್ತೀಚೆಗೆ ಯಾಕೋ ನನ್ನ ಮೇಲೆ ರೆಡ್ಡಿ ಅವರ ಕೋಪ ಬಂದಿದೆ, ನನ್ನನ್ನು ರಾಜಕೀಯವಾಗಿ ಮುಗಿಸುವ ಬಗ್ಗೆ ರೆಡ್ಡಿ ಯೋಚನೆ ಮಾಡ್ತಾ ಇದ್ದಾರೆ. ಪವರ್ ಟಿವಿಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಮ್ಯಾರಥಾನ್ ಸಭೆ ಇತ್ತು. ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಬಂದಿದ್ರು. ಸಂಡೂರು ಸೋಲಿನ ವಿಚಾರದ ಬಗ್ಗೆ ಚರ್ಚೆ ಆಯಿತು. ರಾಮುಲು ಅವರಿಂದಲೇ ಸಂಡೂರಿನಲ್ಲಿ ಸೋಲಾಗಿದ್ದು ಅಂತ ಅಗರ್ವಾಲ್ ಅವರು ಹೇಳಿದ್ರು. ಆ ಮಾತಿಗೆ ಶ್ರೀರಾಮುಲು ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ನನ್ನಿಂದ ಅಲ್ಲ, ನಾನು ಕಾರಣ ಅಲ್ಲ ಅಂತ ಹೇಳಿ. ಪಾರ್ಟಿಲಿ ಇರು ಅಂದ್ರೆ ಇರ್ತೀನಿ, ಹೋಗು ಅಂದ್ರೆ ಹೋಗ್ತೀನಿ, ಆದರೆ ಇದೆಲ್ಲ ವಿಚಾರವನ್ನ ನಾನು ಕೇಂದ್ರದ ನಾಯಕರ ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಶ್ರೀರಾಮುಲು ಅವರು ಹೇಳಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಅವ್ರ ಜೊತೆಗೆ ಶ್ರೀರಾಮುಲು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಸರ್ ಏನಿಲ್ಲ, ಈಗ ನಿನ್ನೆ ಕೋರ್ ಕಮಿಟಿ ಸಭೆ ನಡೀತು. ಸಭೆಯಲ್ಲಿ ಏನಾಯ್ತು ಸರ್? ಈಗ ಯಾಕೆ ನಿಮ್ಮ ಅಸಮಾಧಾನಕ್ಕೆ ಅಷ್ಟೊಂದು? ಸಭೆಯಲ್ಲಿ ರಾಧಾ ಮೋಹನ್ ಅಗರ್ವಾಲ್ ಅವರು ನನ್ನ ಮೇಲೆ ಆರೋಪಣೆ ಮಾಡಿದ್ರು ಸರ್. ಹಿಂಗೆ ರಾಮುಲು ಅವ್ರನಿಂದನೇ ಸಂಡೂರು ಸೋಲಾಗಿದೆ ಅಂತ ಹೇಳಿದ್ರು. ನಾನೇನಂದೆ, ನೋಡಪ್ಪ ನನ್ನಿಂದ ಸೋಲಾಗಿದೆ ಅನ್ನೋದಕ್ಕ ಎಲ್ಲಿ ನಿನ್ನ ಹತ್ರ ಎವಿಡೆನ್ಸ್ ಇದೆ? ಯಾರ ಮಾತು ಹಿಂಗ್ ಕೇಳಿ ನೀನ್ ಹಿಂಗೆಲ್ಲ ಮಾತಾಡ್ತಾ ಇದ್ದಿ? ಯಾರ ಮಾತು ಕೇಳಿರೋಕಂದ್ ನನ್ನ ಮೇಲೆ ಆರೋಪಣೆ ಮಾಡ್ತಾ ಇದ್ದಿ? ಈ ರೀತಿ ಯಾರೋ ಹೇಳಿದಂತ ಮಾತು ನಿನ್ ಕೇಳಿ ನನ್ನ ಮೇಲೆ ಆರೋಪಣೆ ಮಾಡೋದು ತಪ್ಪಾಗುತ್ತೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ. ರಾಜ್ಯಾಧ್ಯಕ್ಷರ ಕೇಳು, ರಾಜ್ಯಾಧ್ಯಕ್ಷರು ಕೂಡ ರಕ್ಷಣೆ ಮಾಡ್ಕೊಳ್ಳೋಂತ ಕೆಲಸ ಆಗ್ತಾ ಇಲ್ಲ. ಅವ್ರು ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಎಲ್ಲೊಂದು ಕಡೆ ನನ್ನ ಮೇಲೆ ಎಲ್ಲ ಕಡೆ ಕ್ಲೇಶ ಇಟ್ಕೊಂಡಿರ್ಬೇಕು. ಹಾಗಾಗಿ ನಾನು ರಕ್ಷಣೆ. ನಮ್ಮ ಜೊತೆಗೆ ಸ್ವತಃ ಮಾಜಿ ಸಚಿವರು ಬಿ ಶ್ರೀರಾಮುಲು ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಬಹಳ ಬೇಜಾರಲ್ಲಿದ್ದೀರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರಿನ ಸೋಲಿಗೆ ನೀವು ಕಾರಣ ಅನ್ನುವಂತಹ ಮಾತುಗಳು ಕೇಳಿ ಬಂತು. ನೀವು ಸ್ವಲ್ಪ ರಾಂಗ್ ಆಗಿದ್ರಿ, ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್ ನಿನ್ನೆ ಅಗರ್ವಾಲ್ ಅವರು, ನಮ್ಮ ರಾಧಾ ಮೋಹನ್ ಅಗರ್ವಾಲ್ ಅವರು ಮೀಟಿಂಗ್ ಬೇರೆ ಬೇರೆ ವಿಚಾರ ಚರ್ಚೆ ಆಗ್ತಾ ಆ ಸಂಡೂರು ವಿಚಾರ ಎತ್ಕೊಂಡು ನನಗೆ ನೇರವಾಗಿ ಆರೋಪಣೆ ಮಾಡಿದ್ರಿ. ಸಂಡೂರು ಸೋಲಾಗಿ ನೇರವಾಗಿ ರಾಮುಲು ಅವರೇ ಕಾರಣ, ರಾಮುಲು ಮನ್ಸು ಮಾಡಿದ್ರೆ ಗೆಲ್ಸಿದ್ರು, ರಾಮುಲು ಮನ್ಸು ಮಾಡ್ಲಿಕ್ಕೋಸ್ಕರ ಸೋತ್ರಿ ಅಂತ ಹೇಳಿದ್ರು. ನಾನಂದೆ, ನೋಡ್ರಿ ಸರ್, ನಾನು ಗೆಲ್ಸಕ್ಕ ನಾನ್ಯಾರು, ಸೋಲ್ಸಕ್ಕ ನಾನ್ಯಾರು? ನಾಮಿನೇಷನ್ ಆಗಿದ್ದು ಕೊನೆ ದಿನ ತನಕ ಕೂಡ ರಾಜ್ಯಾಧ್ಯಕ್ಷ ಜೊತೆಲಿದ್ರು. ಬೇಕೆ ಕ್ಷೇತ್ರದಲ್ಲಿ ಕೇಳಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಈ ರೀತಿ ನನ್ನ ಮೇಲೆ ಆರೋಪಣೆ ಮಾಡೋದು ಸರಿಯಲ್ಲ. ಈ ಆರೋಪದಿಂದ ನನ್ನ ಮೂವತ್ತು ರಾಜಕಾರಣಿ ಕಳಂಕ ಬಂದಂಗ ಆಗುತ್ತೆ. ದಯವಿಟ್ಟು ಈ ರೀತಿ ವಾಪಸ್ ತಗೊಳ್ರಿ ಅಂತ ಹೇಳಿದೆ. ರಾಮುಲು ನಿಮ್ದೇನಿದೆ, ನಿಮ್ದೆಲ್ಲ ಮುಗಿದು ಹಂಗ ಹಿಂಗ ಅಂತ ಹೇಳಿ ಹಾರಾಡಿದ್ರು. ಹಾರಾಡಿದಂತ ಟೈಮ್ ನಾನು ರಾಜ್ಯಾಧ್ಯಕ್ಷರಿಗೆ ಹೇಳಿದೆ, ರಾಜ್ಯಾಧ್ಯಕ್ಷ ನೀವನಾಗ್ಲಿ ರಕ್ಷಣೆ ಬರ್ಬೇಕಾಯ್ತು, ನೀವು ಕೂಡ ರಕ್ಷಣೆಗೆ ಬಂದಿಲ್ಲ. ಇವತ್ತು ನಾನ್ ಕೆಲಸ ಮಾಡಿದ್ದು ನಿಮಗ್ ಗೊತ್ತಿದೆ. ನಾನು ಅವರಂತೂ ಹೊರಗಡೆಯಿಂದ ಬಂದಂತ ಪಾಪ ಅವ್ರಿಗೆ ಗೊತ್ತಾಗಲ್ಲ. ಯಾರು ಹೇಳಿದಂತ ಮಾತು ಕೇಳ್ತಿರ್ತಾರೆ. ನೀವನಾಗ್ಲಿ ರಕ್ಷಣೆಗೆ ಬರ್ಬೇಕಾಯ್ತು, ನೀವು ಕೂಡ ರಕ್ಷಣೆಗೆ ನಾನು ಬರ್ಲಿದ್ರೆ ಯಾರು ಬರ್ಬೇಕು ರಕ್ಷಣಾ ಅಂತ ಹೇಳ್ದೆ. ಅಕಸ್ಮಾತ್ ನಾನಿಂದ ಸೋತಿದೆ ಅನ್ನೋದಕ್ಕ ಏನಿದೆ ಹೇಳ್ರಿ? ಇವತ್ತು ಇದನ್ನ ವರದಿ ಕೊಡ್ಬೇಕಂದೇಳಿ ಸದಾನಂದ ಗೌಡರು ನೇಮಿಸಿದಾರ. ಸದಾನಂದ ಗೌಡರು ಅವ್ರೇನಂದ್ರೆ, ಇನ್ನ ನಾನೇ ಹೋಗಿ ವರದಿ ತಗೊಂಬಂದಿನಿ, ನಾನ್ ರಿಪೋರ್ಟ್ ಹೇಳ್ಬೇಕಾಯ್ತು. ರಿಪೋರ್ಟ್ ಹೇಳಿದ್ದಕ್ಕಿಂತ ಮುಂಚೆನೆ ನೀವು ಹೆಂಗ ರಾಮುಲು ಅವ್ರ ಮೇಲೆ ಆರೋಪಣೆ ಮಾಡ್ತೀರಿ ಅಂತೇಳಿ ಸದಾನಂದ ಗೌಡರು ಹೇಳಿದ್ರು. ಅಂದ್ರೆ ಈ ರೀತಿ ಆದಂತ ಟೈಮಲ್ಲಿ ನಾನು ಅಧ್ಯಕ್ಷರಿಗೆ ಹೇಳಿದ್ರೆ, ನೀನಾಗ್ಲಿ ನನ್ನ ರಕ್ಷಣೆ ಮಾಡ್ಬೇಕಾದ್ರು ರಕ್ಷಣೆ ಮಾಡಿಲ್ಲ, ನೀನಾಗ್ಲಿ ಇಲ್ಲೊಂದು ಕಡೆ ಮನಸ್ಸಲ್ಲಿ ಇಟ್ಕೊಂಡು ನನಗೆ ತೊಂದರೆ ಮಾಡ್ತಾ ಇದೀಯ ಅಂತ ಹೇಳಿದೆ.
ಅಷ್ಟೊತ್ತೊಳಗೆ ಅವ್ರು ರಾಧಾಮೋಹನ್ ಅವ್ರು ಏನೋ ಮಾತಾಡಿದ್ರೆ, ಆಯ್ತು ನಾನ್ ಬಿಡಪ್ಪ, ನನಗೇನು ನಾನು ಪಾರ್ಟಿಯಲ್ಲಿ ಇರೋದು ಇಷ್ಟ ಇಲ್ಲ, ನೀವು ಬೇಕಂದೇಳಿ ಈ ರೀತಿ ಮಾತಾಡ್ತಾ ಇದ್ರಿ ಅನ್ನೋ ಅಂತೇಳಿ ನಾನೇನಂತೆ, ನೋಡಿ ಸರ್, ನಾನು ಯಾವತ್ತು ಕೂಡ ಪ್ರಾಮಾಣಿಕವಾಗಿ 30 ವರ್ಷದ ರಾಜಕಾರಣ ಮಾಡ್ಕೊಂತ ಬಂದಿದ್ದೀನಿ. ಯಾವತ್ತು ಸೋಲಿಸ್ಬೇಕಂದೇಳಿ ಯಾರನ್ನ ಗೆಲ್ಲಿಸ್ಬೇಕಂದೇಳಿ ಓದಂತಾನಲ್ಲ, ಪಾರ್ಟಿಯಲ್ಲಿ ನಿಷ್ಠಾವಂತರ ಕೆಲಸ ಮಾಡ್ಕೊಂಡು ನನ್ನಿಂದ ಏನೋ ನೋವಾಗಿದ್ದೀರಿ ಸರ್, ಪಾರ್ಟಿಯಲ್ಲಿ ಇರಲ್ಲ, ಬೇಕಾದ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳಿದೆ. ಅಷ್ಟೊತ್ತಲ್ಲಿ ನಮ್ಮೆಲ್ಲ ಬೊಮ್ಮಾಯಿ ಮತ್ತು ಅಶೋಕ್ ಅಂತ ಎಲ್ಲರೂ ಕೂಡ ಕಲ್ತು, ರಾಮ್ದು ಅದಿದ್ದಿಲ್ಲ ಬಿಡಪ್ಪ, ಯಾಕೆ ನೀನ್ ತಲೆ ಕೆಡಿಸ್ಕೊಂತೀಯ, ಅದು ಯಾರನ್ನು ಮಾತಾಡಿದ್ದಾನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಸುಮ್ನೆ ಆದಂತ ಟೈಮಲ್ಲಿ ಎಲ್ಲರೂ ಕೂಡ ಕುಂತು ಮಾತಾಡಿದಂತ ಟೈಮಲ್ಲಿ ರಾಧಾಮೋಹನ್ ಅಗ್ರವಾಲ್ ಹೇಳಿದ್ರು, ನಾನು ಹೇಳಿದಂತ ಮಾತು ವಾಪಸ್ ತಗೊಂತೀನಿ ಅನ್ನಂತ ಮಾತನ್ನು ಕೂಡ ಹೇಳಿದ್ರು. ಅಲ್ಲಿಗೆ ಎಲ್ಲ ಸಮಾಧಾನ ಆದ್ಮೇಲೆ ಎದ್ದು ಬರ್ಬೇಕಂದ್ಮೇಲೆ ಮಾಧ್ಯಮದವ್ರಿಗೆ ನಾನು ನಿನ್ನೆ ಹೇಳಿಕೆ ಕೊಡಬೇಕಾಗಿತ್ತು, ನಾನು ಕೊಡ್ಲಿಕ್ಕೆ ಆಗ್ಲಿಲ್ಲ. ಹಂಗೆ ಅಷ್ಟೊತ್ತೊಳಗೆ ಅಧ್ಯಕ್ಷರೆಲ್ಲ ಬ್ಯಾಡ್ ರಾಮ್ಲತೆ ಬಿಟ್ಟು ಬಂದ್ಬಿಟ್ಟೆ. ಇವತ್ತು ಮಾಧ್ಯಮದಲ್ಲಿ ಬರ್ತಾ ಇತ್ತು. ಬಂದಂತ ಟೈಮಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ತಪ್ಪಾಗುತ್ತೆ ಅನ್ನಂತ ಕಾರಣದಿಂದ ಕ್ಲಾರಿಫಿಕೇಶನ್ ಕೊಡೋ ಸಲುವಾಗಿ ಎಲ್ಲ ಮಾಧ್ಯಮಗಳಲ್ಲಿ ನಾನೇ ಮಾತಾಡ್ತಾ ಇದ್ದೀನಿ. ಇವತ್ತು ನಿನ್ನೆ ಏನು ಮಾಡಿದಾರೆ ಅವರು, ಅಗರ್ವಾಲ್ ಅವರು ಏನ್ ಮಾತಾಡಿದಾರೆ, ಬಹಳಷ್ಟು ನೋವು ತರುವಂತ ಕೆಲಸ ಮಾಡಿದಂತೆ. ಯಾವತ್ತು ಕೂಡ ನಾನು ಪ್ರಾಮಾಣಿಕನ ಬಿಟ್ಟು ಯಾವತ್ತು ಕೂಡ ರಾಜಕಾರಣ ಮಾಡಿಲ್ರಿ. ವಿಶೇಷವಾಗಿ ಪಾರ್ಟಿ ಅಂತ ಬಿಟ್ಟೋಗೋ ಪ್ರಶ್ನೆ ಬರಲ್ರಿ. ಪಾರ್ಟಿಯಲ್ಲಿ ಬಿಟ್ಟೋಗಂತ ಪರಿಸ್ಥಿತಿ ಬಂದ್ರೆ ಕೂಡ ಹೇಳಿದ್ದೀನಿ ನಿನ್ನೆ ಕೂಡ ಕೋರ್ ಕಮಿಟಿಲಿ, ಪಾರ್ಟಿ ಬಿಡುವಂತ ಪರಿಸ್ಥಿತಿ ಬಂದ್ರೆ ಕೂಡ ಅಮಿತ್ ಶಾಗೆ, ಪ್ರೈಮ್ ಮಿನಿಸ್ಟರ್ ಸಾಹೇಬರಿಗೆ, JP ನಡ್ಡಾ ಅವರಿಗೆ, ರಾಜನಾಥ್ ಸಿಂಗ್ಗೆ, ನಿತಿನ್ ಗಡ್ಕರಿ ಅವರಿಗೆ ಮತ್ತು ನಮ್ಮ ಸಂತೋಷ್ ಜಿ ಅವರಿಗೆ ಎಲ್ಲರೂ ಕೂಡ ಹೇಳಿ ಬಂದು ಪಾರ್ಟಿ ಬಿಡ್ತೀನಿ. ಆ ರೀತಿ ನಾನು ಹೇಳಾರ್ದಂತ ಪಾರ್ಟಿ ಬಿಡಲ್ರಿ ಅಂತ ಕೂಡ ಹೇಳಂತ ಮಾತನ್ನು ಕೂಡ ಮಾಡಿದೀನಿ. ಇವತ್ತು ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವರು ಅವ್ರು ಹೇಳ್ದಂಗೆ ನಡ್ಕೋಬೇಕು ಅನ್ನೋ ಕಾರಣದಿಂದ ಈ ರೀತಿ ನಮ್ಮ ಮೇಲೆ ಇಲ್ಲಿನಿಂದ ಡೆಲ್ಲಿ ತನಕ ಕೂಡ ಏನೇನು ಸುಳ್ಳು ಹೇಳ್ಕೊಂಡು ನಮ್ಮನ್ನೆಲ್ಲರೂ ರಾಜಕಾರಣ ಜನಾರ್ದನ್ ರೆಡ್ಡಿ ಅವ್ರಿಗೂ ನಿಮಗೂ ಮತ್ತೆ ಯಾಕೆ ಭಿನ್ನಾಭಿಪ್ರಾಯ? ಅಂದ್ರೆ ಇದೊಂಥರ ಬೂದಿ ಮುಚ್ಚಿದ ಕೆಂಡದ ತರ ಇದ್ರ ಅಷ್ಟೇನಾ ಅಂತ ಅನ್ಸ್ತಾ ಇದೆ. ಅಲ್ಲ, ಭಿನ್ನಾಭಿಪ್ರಾಯ ಅಂದ್ರೆ ನಾವ್ ಯಾವತ್ತು ಕೂಡ ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ ರೀ. ಯಾವತ್ತಿದ್ರು ಎಲ್ಲರೂ ಕೂಡ್ಕೊಂಡು ಪಾರ್ಟಿ ಒಂದು ಶಕ್ತಿ ಆಗುತ್ತೆ, ಪಾರ್ಟಿಯಲ್ಲಿ ಕೆಲಸ ಮಾಡೋದ್ ಅಂದೇಳಿ ನಾವು ಅನ್ಕೊಂಡಿದ್ದೀವಿ. ಇತ್ತೀಚೆಗೆ ಅವರು ಬಳ್ಳಾರಿಗೆ ಬಂದ ನಂತರ ಒಂದು ರೀತಿ ಅಂದ್ರೆ ನಾನು ಹೇಳಿದ್ದೆ ನಡಿಬೇಕು, ನಾನು ಹೇಳಿದಂತವ್ರು ಗೆಲ್ಲಿಬೇಕು. ಈಗ ಅವರನ್ನ ಪಾರ್ಟಿ ಕರ್ಕೊಂಡು ಬರೋದ್ರಲ್ಲಿ ನಿಮ್ಮ ಪಾತ್ರನೂ ಇದೆ. ಬಿಜೆಪಿ ಕೇಳಿದಂತ ಟೈಮಲ್ಲಿ ಹೇಳಿದ್ರು, ನಾನು ಕೇಳಿದ್ರೆ ರಾಮ್ಲವ್ರ ಪಾರ್ಟಿ ಬರ್ತಾರ ತೋಡಿ ಸರ್, ಬರೋದ್ರಿಂದ ಪಾರ್ಟಿ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳಿದಂತ ನಾನು ಯಾವತ್ತು ಆ ರೀತಿ ನಾನು ಇಲ್ಲಿದ್ದು ಏನನ್ನ ಹೇಳ್ಕೊಂಡೋಗಿ ಯಾರಿಗನ್ನ ತೊಂದರೆ ಮಾಡಿ ರಾಜಕಾರಣ ಮಾಡಂತ ವ್ಯಕ್ತಿ ಅಲ್ಲ. ಆದ್ರೆ ಅವರು ಈ ರೀತಿ ಬಂದ ನಂತರ ನಮ್ಮನ್ನ ಯಾಕೋ ನಮ್ಮ ವಿರುದ್ಧವಾಗಿ ಒಂದು ಗುಂಪು ಕಟ್ಟಿಕೊಂಡು ನಮ್ಮ ವಿರುದ್ಧವಾಗಿ ಎಲ್ಲಾ ಹೇಳಿಕೆಗಳನ್ನು ಕೊಡ್ಸೋದು, ಫೇಸ್ಬುಕ್ ಅಲ್ಲಿ ಟ್ರೋಲ್ ಮಾಡ್ಸೋದು, ನಂತರ ವಾಟ್ಸಪ್ ಅಲ್ಲಿ ಟ್ರೋಲ್ ಮಾಡ್ಸೋದು, ನಮ್ಗೆ ಅಸಹ್ಯ ಮಾಡೋದು, ಈ ರೀತಿ ಯಾಕೋ ನಮ್ಮ ಮೇಲೆ ದ್ವೇಷ ಕಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂತ ಅನ್ಸುತ್ತೆ? ಅದಕ್ಕೆ ಏನಾದ್ರು ಕಾರಣ ನಿಮಗ್ ಗೊತ್ತಿದ್ಯಾ? ಯಾಕೆ ನೀವೇ ಕೂತು ಮಾತಾಡ್ಬೋದಾಗಿತ್ತಲ್ವಾ? ಅಲ್ಲಿ ಜನಾರ್ದನ್ ರೆಡ್ಡಿ ಹತ್ರ ನಾನು ಯಾವತ್ತು ಕುಂತು ಮಾತಾಡಿಲ್ರಿ. ಸಂಡೂರ್ ಎಲೆಕ್ಷನ್ ದಲ್ಲಿ ನಾವು ಅವ್ರು ಕೂಡಿ ಎಲೆಕ್ಷನ್ ಮಾಡಿದ್ರಿ. ಸೋತ ನಂತರ ಯಾವತ್ತು ಕೂಡ ಮಾತಾಡಕ್ ಹೋಗಲ್ರಿ. ಯಾಕಂತ ಹೇಳಿದ್ರೆ ಈ ರೀತಿ ನಾನು ಚುನಾವಣೆ ಸೋತ ನಂತರನೇ ಅವತ್ತು ಮೊದಲೇ ದಿನದಿಂದನೇ ಆರೋಪಣೆ ಮಾಡಕ್ ಶುರು ಮಾಡಿದ್ರಿ. ಅವ್ರು ಬಂಗಾರ ಹನುಮಂತ್ ಅವರು ಕೂಡ ಅವತ್ತು ಹೇಳಿದ್ರು, ರಾಮ್ಲು ಸರಿಯಾಗಿ ಕೆಲಸ ಮಾಡಿಲ್ಲಪ್ಪ, ಅದಕ್ಕೋಸ್ಕರ ಸೋಲಾಗಿದೆ ಅಂತ ಹೇಳಿದ್ರು. ಅಲ್ಲಿಂದ ಜನಾರ್ದನ್ ರೆಡ್ಡಿ ಅವರು ಕೂಡ ಅದೇ ರೀತಿಯಲ್ಲಿ ಮಾತಾಡ್ಕೊಂಡು ಕೆಲಸ ಮಾಡಿದ್ರು. ಇವತ್ತು ಎಲ್ಲಾ ಕಡೆ ಕೂಡ ಈ ರೀತಿ ಹೇಳ್ಕೊತ ಹೋಗುವಂತ ಕೆಲಸ. ನೀವು ಜನಾರ್ದನ್ ರೆಡ್ಡಿ ಅವರು ಬಹಳ ಆತ್ಮೀಯ ಸ್ನೇಹಿತರಾಗಿದ್ದಂಥವ್ರು, ಬಹಳ ನಿಮ್ಮ ಸ್ನೇಹ ಅಂತಂದ್ರೆ ಹಿಂಗಿರ್ಬೇಕು ಅಂತ ಹೇಳ್ತಾ ಇದ್ರು ಜನರು. ಯಾಕೋ ನಿಮ್ಮ ಮಾತಲ್ಲಿ ಬಹಳ ನೊಂದ್ಕೊಂಡಿದ್ದೀರಿ, ಬಹಳ ನೋವಲ್ಲಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಎಲ್ಲರೂ ಕೂಡ ನಿಮ್ಮಿಂದನೇ ಸೋಲಾಯ್ತು ಅಂತ ಹೇಳ್ಬೇಕಾದ್ರೆ ನೋಡ್ರಿ, ನಾನು ಯಾವತ್ತು ಕೂಡ ಸ್ನೇಹ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಪ್ರಾಮಾಣಿಕವಾಗಿ ಮಾಡ್ಬೇಕನ್ನಂತ ವ್ಯಕ್ತಿಯಲ್ಲಿ ನಾನು ಕೂಡ ಒಬ್ಬನ್ರಿ. ರಾಜಕಾರಣ ಏನಿದೆನೋ ಪ್ರಾಮಾಣಿಕವಾಗಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ಕೊಂತ ಬಂದ್ರಿ. ಸ್ನೇಹಿತರು ಅನ್ನಂತ ಬಂದಂತೇಳಿ ಅವ್ರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂತ ಬಂದಿದ್ರಿ. ಪ್ರಾಮಾಣಿಕ ವಿಚಾರದಲ್ಲಿ ಎಲ್ಲರೂ ಕೂಡ ಗೊತ್ತಿದ್ರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂತ ಬಂದಿದ್ರಿ. ಈ ರೀತಿ ಆರೋಪಣೆ ಬಂದ್ಮೇಲೆ ನನಗೆ ನೋವು ಆಗೈತ್ರಿ. ನೋವು ಆದಂತ ಟೈಮಲ್ಲಿ ಈ ರೀತಿ ನಾನು ಮಾತಾಡಿದ್ದಂತೂ ಸತ್ಯ ರೀ. ಅದ್ರಲ್ಲಿ ನೋವು ಆದಂತ ಟೈಮಲ್ಲಿ ನಾನು ಹೇಳಿದ್ದು ಬಾಯಿ ಮುಚ್ಕೊಂಡು ಕುಂತ್ರೆ ನಾಳೆ ಏನಾಗುತ್ತೆ ಅಂದ್ರೆ ನಾನು ಮಾಧ್ಯಮದಲ್ಲಿ ಬಂದ ನಂತರ ನಾನು ಮಾತಾಡ್ಲಿದ್ರೆ ತಪ್ಪಿದಸ್ತ್ರ ಅಂತೇಳಿ ತಿಳ್ಕೊಂತಾರ ಅನ್ನೋ ಕಾರಣದಿಂದ ನಾನು ಮಾತಾಡ್ತಾ ಇದ್ದೀನಿ. ಈಗ ವಿಜೇಂದ್ರ ಅವ್ರು ಯಾಕೆ ನಿಮ್ಮ ಬೆಂಬಲಕ್ಕೆ ಬರಲಿಲ್ಲ? ಯಾಕೋ ರೀ, ವಿಜೇಂದ್ರ ಅವರು ನನಗೆ ಅವರೇ ಸಂಡೂರ್ ಇನ್ಚಾರ್ಜ್ ಇದ್ರಿ, ಜನಾರ್ದನ್ ರೆಡ್ಡಿ ಅವ್ರು ಇನ್ಚಾರ್ಜ್ ಇದ್ರಿ. ಮೊದಲೇ ದಿನ ಕೂಡಿದ್ರಿ, ಕೊನೆಯ ದಿನ 5 ಗಂಟೆ ತನಕ ಕೂಡ ಕೂಡಿದ್ದೀವ್ರಿ ನಾವು. ಮೋಸ್ಟ್ಲಿ ಕೊನೆಯ ದಿನ ವಿಜೇಂದ್ರ ಅವ್ರು ಇದ್ದಿಲ್ಲ ಅನ್ಸತ್ರಿ. ಕೊನೆಯ ದಿನ ಎಲ್ಲ ಹೋದ್ರು. ನಾನು ಕೊನೆಯ ದಿನ 5 ಗಂಟೆ ತನಕ ಕೂಡ ಚುನಾವಣೆ ಪ್ರಚಾರ ಮಾಡ್ತಾ ಇದೀನಿ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಈ ರೀತಿ ಅವ್ರು ಹೇಳಿದ್ಕೋಸ್ಕರವಾಗಿ ಅಗರ್ವಾಲ್ ಹೇಳಿದಂತ ಟೈಮಲ್ಲಿ ನಮ್ಮ ರಕ್ಷಣೆಗೆ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವ್ರು ಬರ್ಬೇಕಾಯ್ತ್ರಿ, ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಅನ್ನೋಂಥದ್ದು ನನ್ಗೆ ಗೊತ್ತಿಲ್ರಿ. ನಾನು ನೇರವಾಗಿ ಮುಖದ ಮೇಲೆ ಹೇಳಿ, ಇದು ತಪ್ಪು ರೀ ನೀವು ಮಾಡ್ತಾ ಇರೋಂಥದ್ದು. ನಮಗೇನೋ ರಕ್ಷಣೆ ಬರ್ಬೇಕಾದಂತ ವ್ಯಕ್ತಿ ಬಂದಿಲ್ಲ ಅಂದ್ರೆ ನಮ್ಮ ರಕ್ಷಣೆ ಮಾಡೋದು ಯಾರು?
ಅವರಂತೂ ಅಗರ್ವಾಲ್ ಅವರು ಊರಿಂದ ಬಂದಂತವ್ರು, ಬೇರೆ ಊರಿಂದ ಬಂದಂತವ್ರು ಏನಂತ ತಿಳಿಯಲ್ಲ. ರಾಮುಲು ಬಗ್ಗೆ ನಿಮ್ಗೆ ಗೊತ್ತಿದ್ದು ಕೂಡ ನೀವು ನಕ್ಕೊಂತ ಕುಂತಿರಲ್ಲ ಅನ್ನಂತ ಮಾತನ್ನು ಕೂಡ ಹೇಳಿದ್ದೀನಿ. ಸರ್, ಈಗ ಬಿಜೆಪಿಯಲ್ಲಿ ಬಣ ಬಡದಾಟ ಎಷ್ಟು ಮಟ್ಟಿಗೆ ಹೋಗಿದೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ. ಇದರ ನಡುವೆ ಎಲ್ಲೋ ಒಂದ್ ಕಡೆ ರಾಮುಲು ಅವರ ರಾಜಕೀಯ ಜೀವನವನ್ನ ಅಥವಾ ರಾಜಕೀಯವನ್ನ ಮುಗಿಸೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ ಅಂತ ಅನ್ಸುತ್ತಾ? ಹೇಗೆ? ನಾನೇನ್ ಹೇಳ್ತಾ ಇದ್ದೇನೆ, ರಾಜಕೀಯವಾಗಿ ಮುಗಿಸ್ಬೇಕಂದ್ರೆ ಜನ ತೀರ್ಮಾನ ತಗೋಬೇಕ್ರಿ, ರಾಜಕೀಯವಾಗಿ ಬೆಳೆಸ್ಬೇಕಂದ್ರೆ ಕೂಡ ಜನ ತೀರ್ಮಾನ ತಗೋಬೇಕ್ರಿ. ಹಂಗಾಗಿ ಏನೋ ಮಾಡಿ ಇವ್ರು ಷಡ್ಯಂತ್ರ ಮಾಡ್ಕೊಂಡು ಮುಗಿಸ್ಬೇಕು ಅಂದ್ಕೊಂಡಿದ್ರೆ ಕೌಟಿಲ್ಯ ಅದ್ರಲ್ಲಿ, ಯಾಕಂದ್ರೆ ಶಕುನಿ ತರ ಇವತ್ತು ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ನಾನು ಮುಗಿಸ್ಬೇಕಂತ ಪ್ರಯತ್ನ ಮಾಡಿದಂತ ಟೈಮಲ್ಲಿ ನಾನು ಮತ್ತೆ ಪುನಃ ಫಿನಿಕ್ಸ್ ತರ ಯಾವ ರೀತಿ ನಿಲ್ಬೇಕನ್ನಂತದ್ದು ನನಗೆ ಗೊತ್ತಿಲ್ಲ. ಸೈಡ್ ಲೈನ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದಾರ್ರಿ. ಮಾಡಿದ್ರೆ ಕೂಡ ಪಾರ್ಟಿ ಬಿಟ್ಟು ಕೊಟ್ಟಿಲ್ಲ ರೀ. ಪಾರ್ಟಿ ಅವತ್ತು ಕೂಡ ನನ್ನ ಬೆಂಬಲಿಗೆ ನಿಂತಿದ್ರಿ, ಇವತ್ತು ಪಾರ್ಟಿ ಬೆಂಬಲಿಗಿದ್ರಿ. ಅವ್ರ ಅಗ್ರವಾಲ್ ಅವ್ರಿಗೆ ಆಮೇಲೆ ಗೊತ್ತಾಗಿದ್ರೆ ಯಾರು ಸರ್, ಯಾರು ಸೈಡ್ ಲೈನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ಜನಾರ್ದನ್ ರೆಡ್ಡಿ ಅವರೇ ಒಂದು ಇವಾಗ ಈ ಜನಾರ್ದನ್ ರೆಡ್ಡಿ ಅವರು ಗುಂಪು ಕಟ್ಕೊಂಡಿದ್ದಂತ ಸತ್ಯ. ಪಾರ್ಟಿಯಲ್ಲಿ ಕೂಡ ಇರೋ ಕಾರಣ ನಮ್ಗೆ ಯಾವ್ದೇ ರೀತಿಯಲ್ಲಿ ಕೂಡ ಅಂದ್ರೆ ಪಾರ್ಟಿಯಲ್ಲಿ ಎಲ್ಲ ಗೌರವ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಸೋದಂತ ಮನುಷ್ಯನ್ಗೆ ಶಕ್ತಿ ಕಡಿಮೆ ಇರುತ್ತೆ, ಗೆದ್ದಂತ ಮನುಷ್ಯನ್ ಶಕ್ತಿ ಜಾಸ್ತಿ ಇರುತ್ತೆ. ಹಂಗಾಗಿ ಜನಾರ್ದನ್ ರೆಡ್ಡಿ ಅವ್ರು ಏನೇ ಹೇಳ್ಕೊಂಡಿತ್ತು ಅದನ್ನೇ ಸತ್ಯ ಅಂತ ಹೇಳ್ಕೊಂಡು ನಮ್ಮೇಲೆ ಆರೋಪಣೆ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಈ ಬಿಜೆಪಿಯ ಬಣ ಬಡದಾಟದ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಗುಂಪುಗಳಾಗಿದೆ, ಈಗ ನಿಮ್ಗಳದು ಒಂದು ಗುಂಪು ಆಗ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಸಬಹುದು? ರಾಜ್ಯದಲ್ಲಿ ಬಿಜೆಪಿನ ಯಾವ ಗತಿಗೆ ತರಬಹುದು ಅನ್ಸತ್ತೆ? ಅಲ್ಲ, ನಮ್ದೇನಿಲ್ಲ ರೀ, ನಮ್ದು ಎಲ್ಲಾ ಸೇರಿಕೊಂಡು ಕೂಡ ಯಾವತ್ತು ಕೂಡ ಬಣದ ಗುದ್ದಾಟ ವಿಚಾರದಲ್ಲಿ ಕೂಡ ನಾನು ಒಂದು ಮಾಡಬೇಕು ಅನ್ನಂತ ಬಂದಂತ ಟೈಮಲ್ಲಿ ಅವ್ರು ಯತ್ನಾಳ್ ಸಾಹೇಬ್ರ ಹತ್ರ ಕೂಡ ಮಾತಾಡಿನಿ, ವಿಜೇಂದ್ರ ಹತ್ರ ಕೂಡ ಮಾತಾಡಿ, ಪಾರ್ಟಿಯವ್ರ ಹತ್ರ ಮಾತಾಡಿ, ಎಲ್ಲರೂ ಒಂದಾಗ್ಬೇಕನ್ನಂತ ಅನೇಕ ಬಾರಿ ನನ್ಗೆ ಅವಕಾಶ ಸಿಕ್ಕಂತ ಟೈಮಲ್ಲಿ ಹೇಳ್ಕೊಂತ ಬಂದಿದೆ. ಈ ವಿಚಾರದಲ್ಲಿ ಕೂಡ ಇವ್ರು ಹೇಳಿದಂತ ಮಾತಿಗೆ ನಾನಿಗಿನ ಹೇಳಿದ್ರೆ ನಾನಿಗಿನ ಉತ್ತರ ಕೊಟ್ಟಿದ್ರೆ ನಾನು ತಪ್ಪಿಸ್ರಾಗ್ತಿರ. ಕರೆಕ್ಟ್ ಸರ್. ಈಗ ನೀವು ಮಾತಾಡಿಲ್ಲ ಅಂತಂದ್ರೆ ನಿಮ್ದೇ ಏನೋ ತಪ್ಪಿರ್ಬೇಕು ಅಂತ ಅಂದ್ಕೊಳ್ತೀವಲ್ವಾ, ಸಹಜ ಅದು. ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್? ನೀವು ಉತ್ತರ ಅಥವಾ ನೀವೊಂದು ಕ್ಲಾರಿಫಿಕೇಶನ್ ಕೊಡದೇ ಇದ್ರೆ ನಿಮ್ಮದೇ ತಪ್ಪಿರ್ಬೇಕು ಅಂತ ಅನ್ಸುತ್ತಲ್ವಾ ಸಹಜವಾಗಿ? ಸರ್, ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದ್ರಿ. ಬಿಜೆಪಿಯ ಇವತ್ತಿನ ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಿ? ಪರಿಸ್ಥಿತಿ ಇವಾಗ ಈ ಪಾರ್ಟಿಯಲ್ಲಿ ಆಲ್ರೆಡಿ ಮೊನ್ನೆ ಎಲ್ಲ ಕೂಡ ಹೈಕಮಾಂಡ್ ಅಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ಕೇಳ್ಕೊಂಡಿದ್ದಾರೆ. ಅವ್ರು ಹೇಳಿದಂತ ವಿಚಾರಗಳು, ಇವ್ರು ಹೇಳಿದಂತ ವಿಚಾರ, ಎಲ್ಲಾ ವಿಚಾರಗಳು ತಿಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನ ಸರಿ ಮಾಡ್ಕೊಂಡು ಹೋಗ್ತೀವಿ, ಖಂಡಿತವಾಗಿ ವಿಶ್ವಾಸ ಇದೆ. ಹೈಕಮಾಂಡ್ ಪಾರ್ಟಿ ಏನಿದೆ ಅದನ್ನ ಸರಿ ಮಾಡ್ತದೆ ಅನ್ನೋ ವಿಶ್ವಾಸ ಇದೆ. ಸರಿ ಮಾಡ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ. ಇದೊಂದು ಎಚ್ಚರಿಕೆಯ ಗಂಟೆ ಅಂತ ಅಂದ್ಕೊಳ್ಬಹುದಾ ಸರ್ ನಿಮಗೆ? ನಿಮ್ಮ ರಾಜಕೀಯ ಜೀವನವನ್ನ ನೀವು ಸರಿಪಡಿಸೋದ್ರಿ ಖಂಡಿತವಾಗಿ ಅಲಾರಾಮ್ ಅನ್ನೋದಕ್ಕೆ ನನಗೆ ಯಾವತ್ತು ಕೂಡ ಈ ರೀತಿ ಅಪಮಾನ ಆಗಿದ್ದಿಲ್ಲ. ತುಂಬಾ ಅವಮಾನ, ತುಂಬಾ ನೋವು ಮಾಡಂತ ಕೆಲಸ ನಿನ್ನೆ ನಡೆದಿದ್ರಿ. ಒಂದು ಕೈಗೆಟನೆ ರೀ ನನ್ನ ಜೀವನದಲ್ಲಿ. ರೈಟ್ ಸರ್, ಮತ್ತೆ ನೀವು ಫೀನಿಕ್ಸ್ ತರ ಎದ್ದು ಬರಬೇಕು. ನಿಮ್ಮ ರಾಜಕೀಯ ಜೀವನಕ್ಕೆ ಎಲ್ಲವೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ.